ರಾಜೀವ್ ಗೌಡ ಯಾರೇ ಇರಬಹುದು, ಏನೇ ಇರಲಿ, ಯಾವ ಪಕ್ಷ ಆದ್ರೂ ಇರಲಿ, ಒಟ್ನಲ್ಲಿ ಅವರ ವಿರುದ್ಧ ಕ್ರಮ ಆಗಬೇಕು. ಅದು ಕೂಡ ಕಾನೂನಿನ ರೀತಿಯಲ್ಲೇ ಕ್ರಮ ಆಗಬೇಕು. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅಂತ ಹೇಳಿ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರಲ್ಲ. ಮಾತನಾಡಿರೋದು ರಾಜೀವ್ ಗೌಡ ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡಿಕೊಳ್ಳೋದು ಕೂಡ ನಮ್ಮ ತಪ್ಪಾಗತ್ತೆ. ಅದು ಏನೇ ಇರಲಿ, ಅದು ತಪ್ಪೇ. ಪಾರ್ಟಿ ಅಧ್ಯಕ್ಷರು ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಬಿಜೆಪಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇದೇ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಅವರಿಂದ ಸಂಸ್ಕೃತಿ ಕಲಿಬೇಕು ಅಂತ ನಾವು ಮುನಿರತ್ನ, ಸಿಟಿ ರವಿ ಕೌನ್ಸಿಲ್ನಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಗೊತ್ತಿದೆ ಬಿಡಿ. ಧರ್ಮ ಗ್ರಂಥಗಳ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರಷ್ಟೇ ಅಂತ ಹೇಳಿ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ರಾಜೀವ್ ಗೌಡ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ ಕಾನೂನಲ್ಲಿ ಇರ್ಬೋದು, ಸಂವಿಧಾನದಲ್ಲಿ ಇರ್ಬೋದು, ಬೇರೆಯವರನ್ನ ನಿಂದಿಸೋದಾಗ್ಲಿ, ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗ್ಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್ ರಾಂಗ್. ಈಗಾಗಲೇ ಪಾರ್ಟಿ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ ಅದಕ್ಕೆ ಕ್ರಮ ತಗೋತಾರೆ ಅಂತ. ರಾಜೀವ್ ಗೌಡ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ ಕಾನೂನಲ್ಲಿ ಇರ್ಬೋದು, ಸಂವಿಧಾನದಲ್ಲಿ ಇರ್ಬೋದು, ಬೇರೆಯವರನ್ನ ನಿಂದಿಸೋದಾಗ್ಲಿ, ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗ್ಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್ ರಾಂಗ್. ಈಗಾಗಲೇ ಪಾರ್ಟಿ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ ಅದಕ್ಕೆ ಕ್ರಮ ತಗೋತಾರೆ ಅಂತ. ರಾಜೀವ್ ಗೌಡ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ ಕಾನೂನಲ್ಲಿ ಇರ್ಬೋದು, ಸಂವಿಧಾನದಲ್ಲಿ ಇರ್ಬೋದು, ಬೇರೆಯವರನ್ನ ನಿಂದಿಸೋದಾಗ್ಲಿ, ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗ್ಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್ ರಾಂಗ್. ಈಗಾಗಲೇ ಪಾರ್ಟಿ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ ಅದಕ್ಕೆ ಕ್ರಮ ತಗೋತಾರೆ ಅಂತ. ರಾಜೀವ್ ಗೌಡ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ ಕಾನೂನಲ್ಲಿ ಇರ್ಬೋದು, ಸಂವಿಧಾನ